ಮಹಾರಾಷ್ಟ್ರದ ರತ್ನಾಪುರ ಗ್ರಾಮದ ಅವಂತಿ ಅನ್ನೋ 22 ವರ್ಷದ ಹುಡುಗಿಯೊಬ್ಳು ಡಿಗ್ರಿ ಕಂಪ್ಲೀಟ್ ಮಾಡಿ ಕೆಲಸಕ್ಕಾಗಿ ಹುಡುಕಾಡ್ತಿದ್ಲು. ಅವಂತಿ ತಂದೆ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡಿದ್ದ. ಇದರಿಂದ ಈಕೆಯ ತಾಯಿ ದಿನ ಕೂಲಿ ಕೆಲಸ ಮಾಡಿ ಕಷ್ಟಪಟ್ಟು ಅವಂತಿ ಜೊತೆಗೆ ಇನ್ನೂ 2 ಹೆಣ್ಣು ಮಕ್ಕಳನ್ನ ಸಾಕ್ತಿದ್ಲು. 3 ಜನ ಮಕ್ಕಳಲ್ಲಿ ಅವಂತಿ ಕೊನೆ ಮಗಳಾಗಿದ್ಲು. ಅಲ್ಲದೆ ಚೆನ್ನಾಗಿ ಓದ್ಕೊಂಡಿದ್ಲು. ಇದರಿಂದ ಅವಂತಿಗೆ ಒಳ್ಳೆ ಕೆಲಸ ಸಿಗುತ್ತೆ ಅಂತ ತನ್ನ ತಾಯಿ ಕಾಯ್ತಿದ್ಲು. ತನ್ನ ತಾಯಿಗೆ ವಯಸ್ಸಾದ ಕಾರಣ ಕೂಲಿ ಕೆಲಸಕ್ಕೆ ಹೋಗೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಹೀಗಾಗಿ ಎಲ್ರು ಅವಂತಿ ಮೇಲೇನೆ ಡಿಪೆಂಡ್ ಆಗಿದ್ರು. ಅವಂತಿ ಕೂಡ ಸೀರಿಯಸ್ ಆಗಿ ಕೆಲಸ ಹುಡುಕೋಕೆ ಶುರು ಮಾಡಿದ್ಲು. ಎಷ್ಟೋ ಕಂಪನಿಗಳನ್ನ ತಿರುಗಿದ್ರು ಯಾರು ಇವಳಿಗೆ ಕೆಲಸ ಕೊಡೋ ಮನಸ್ಸು ಮಾತ್ರ ಮಾಡಿರ್ಲಿಲ್ಲ. ಸ್ಕೂಲ್ ಟೀಚರ್ ಆಗಿ ಟ್ರೈ ಮಾಡೋಕೆ ಮುಂದಾಗಿದ್ರು. ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ರಿಂದ ಅವಂತಿ ಸುಮ್ಮನಾಗಿದ್ಲು. ದಿನಗಳು ಕಳೆದಂತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಸಹ ಹೆಚ್ಚಾಗ್ತಾ ಹೋಗ್ತಿದ್ವು. ಕೊನೆಗೆ ಎಲ್ಲೂ ಕೆಲಸ ಸಿಗದ ಕಾರಣ ತನ್ನ ಸ್ನೇಹಿತೆಯ ತಮ್ಮನ ಸಹಾಯ ಪಡೆದ ಅವಂತಿ ತನ್ನ ಊರಿಗೆ ಹತ್ತಿರವಿದ್ದ ಸಿಟಿಯ ರೆಸ್ಟೋರೆಂಟ್ ಒಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ಲು. ಅಲ್ಲಿಗೆ ಹೆಚ್ಚಾಗಿ ಹಣ ಇರೋರೆ ಬರ್ತಿದ್ರು. ಅದರಲ್ಲೂ ಗಂಡು ಮಕ್ಕಳೇ ಹೆಚ್ಚಾಗಿ ಬರ್ತಿದ್ರು. ಹೀಗಾಗಿ ಅಲ್ಲಿ ಕೆಲಸ ಮಾಡೋರಿಗೆ ಕೆಲವು ಕಂಡೀಷನ್ಗಳಿದ್ವು. ಆ ಕಂಡೀಷನ್ಗಳನ್ನ ನೋಡಿನೇ ಅವಂತಿ ಕೆಲಸ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲಕ್ಕೆ ಒಳಗಾಗಿದ್ಲು. ಯಾಕಂದ್ರೆ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಟೈಟ್ ಆಗಿರೋ ಸ್ಕರ್ಟ್ ನ ಹಾಕೊಂಡು ತೊಡೆಗಳು ಕಾಣಿಸೋ ಹಾಗೆ ಓಡಾಡಬೇಕು. ಎದೆ ಸ್ವಲ್ಪವೇ ಕಾಣಿಸೋ ಹಾಗೆ ಕೋಟ್ ನ ಧರಿಸಬೇಕಿತ್ತು. ಶುಕ್ರವಾರ ಬಂದ್ರೆ ಅಂತೂ ಸೊಂಟ ಎದ್ದು ಕಾಣೋ ಹಾಗೆ ಸೀರೆ ಉಡೋದು ಕಂಪಲ್ಸರಿಯಾಗಿತ್ತು. ಇದರಿಂದಲೇ ಆ ಹೋಟೆಲ್ ಓನರ್ ಆದಷ್ಟು ಕಸ್ಟಮರ್ ಗಳನ್ನ ಅಟ್ರಾಕ್ಟ್ ಮಾಡ್ತಿದ್ದ. ಅಲ್ಲಿಗೆ ಬರೋ ಗಂಡಸರ ಮಧ್ಯೆ ನಿಂತು ಓಡಾಡ್ತಾ ಆರ್ಡರ್ ಗಳನ್ನ ತಗೊಂಡು ಕೆಲಸ ಮಾಡಬೇಕಿತ್ತು. ಇದನ್ನೆಲ್ಲ ಮಾಡೋದು ಅವಂತಿಗೆ ಮುಜುಗರ ಅನಿಸ್ತಿತ್ತು. ಇದರಿಂದಲೇ ಕೆಲಸ ಮಾಡೋದು ಅಥವಾ ಬೇಡವೋ ಅನ್ನೋ ಯೋಚನೆಯಲ್ಲೇ ಮುಳುಗಿದ್ಲು. ಅಂದು ಇಂಟರ್ವ್ಯೂ ಮುಗಿಸಿಕೊಂಡು ಮನೆಗೆ ಹೋದ ಅವಂತಿ ತನ್ನ ತಾಯಿ ಕಂಗಾಲಾಗಿದ್ದನ್ನು ನೋಡಿ ಗಾಬರಿಗೊಂಡಿದ್ಲು. ಯಾಕಂದ್ರೆ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿ ಕರೆಂಟ್ ಇರಲಿಲ್ಲ. ತನ್ನ ತಾಯಿಯನ್ನ ಏನಾಯ್ತು ಅಂತ ಕೇಳಿದಕ್ಕೆ ಕರೆಂಟ್ ಬಿಲ್ ಕಟ್ಟಿರ್ಲಿಲ್ಲ. ಇದರಿಂದ ಕರೆಂಟ್ ನ ಕಟ್ ಮಾಡಿದ್ದಾರೆ ಅಂತ ಹೇಳಿ ಕಣ್ಣೀರು ಹಾಕಿದ್ಲು. ಇದನ್ನ ಕಣ್ಣಾರೆ ಕಂಡ ಅವಂತಿ ಆ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡಬೇಕು ಅಂತ ನಿರ್ಧರಿಸಿದ್ಲು. ತನ್ನ ತಾಯಿಯ ಹತ್ರ ನನಗೆ ಒಂದೊಳ್ಳೆ ಕೆಲಸ ಸಿಕ್ಕಿದೆ, ನಾಳೆಯಿಂದಾನೆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ಲು. ಮಗಳಿಗೆ ಒಂದೊಳ್ಳೆ ಕೆಲಸ ಸಿಕ್ಕಿದೆ ಅನ್ನೋ ವಿಷಯ ಕೇಳಿ ಅವಂತಿ ತಾಯಿ ಸಂತಸ ಪಟ್ಟಿದ್ಲು. ಯಾವ ಕೆಲಸ ಸಿಕ್ಕಿದೆ ಅಂತ ತಾಯಿ ಕೇಳಿದ್ರೆ ನನಗೆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳೋಕೆ ಅವಂತಿ ಹಿಂಜರಿದಿದ್ಲು. ಯಾಕಂದ್ರೆ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ತನ್ನ ತಾಯಿ ಕೆಲಸಕ್ಕೆ ಕಳಿಸೋಕೆ ಒಪ್ಪೋದಿಲ್ಲ ಅಂತ ಹೇಳಿ ತನಗೆ ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿದೆ ಅಂತ ಸುಳ್ಳು ಹೇಳಿದ್ಲು. ಅದನ್ನ ಕೇಳಿದ ತಾಯಿ ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯ್ತು ಅಂತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ಲು. ಆದ್ರೆ ಅವಳ ಕೆಲಸ ಮಧ್ಯಾಹ್ನ 3 ಗಂಟೆ ರಾತ್ರಿ 11 ಗಂಟೆವರೆಗೂ ಅಂತ ಹೇಳಿದಾಗ ಅವಂತಿ ತಾಯಿ ಮೊದಲು ಕಂಗಾಲಾಗಿದ್ಲು. ಅದಕ್ಕೆ ಅವಂತಿ ನಾನು ಕೆಲಸ ಮಾಡೋದು ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ, ಅಲ್ಲಿ ಟೈಮಿಂಗ್ ಎಲ್ಲ ಇದೇ ರೀತಿ ಇರುತ್ತೆ ಅಂತ ಹೇಳಿದಾಗ ಮಗಳ ಮೇಲೆ ನಂಬಿಕೆ ಬಂದಿತ್ತು. ಮನೆಯಲ್ಲಿದ್ದ ಆರ್ಥಿಕ ಸಮಸ್ಯೆಗಳ ಬಗ್ಗೆಯೂ ಮನವರಿಕೆ ಮಾಡಿಕೊಟ್ಟಿದ್ರಿಂದ ಕೊನೆಗೆ ಅವಂತಿ ತಾಯಿ ಸಹ ಕೆಲಸಕ್ಕೆ ಕಳಿಸೋಕೆ ಒಪ್ಕೊಂಡಿದ್ಲು. ಮಾರನೇ ದಿನ ತನ್ನ ತಾಯಿ ಮುಂದೆ ಚೆನ್ನಾಗಿ ರೆಡಿಯಾಗಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ರೆಸ್ಟೋರೆಂಟ್ಗೆ ಬಂದಿದ್ಲು. ಮೊದಲ ದಿನವೇ ಬಟ್ಟೆಯನ್ನ ಬದಲಾಯಿಸಿ ಯೂನಿಫಾರ್ಮ್ ಹಾಕೊಂಡು ಎಂಟ್ರನ್ಸ್ ನಲ್ಲಿ ಕಸ್ಟಮರ್ಸ್ ನ ವೆಲ್ಕಮ್ ಮಾಡುವಂತೆ ಮ್ಯಾನೇಜರ್ ಹೇಳಿದ್ದ. ಚಿಕ್ಕ ವಯಸ್ಸಿನಿಂದಲೂ ತನ್ನ ಅಂದವನ್ನ ಹೆಚ್ಚಾಗಿ ಕಾಣದಂತೆ ಮುಚ್ಚಿಟ್ಟುಕೊಂಡಿದ್ದ ಅವಂತಿ ಅಂದು ಸ್ಕರ್ಟ್ ನ ಹಾಕೊಂಡಿದ್ಲು. ಆದ್ರೆ ಮೇಕಪ್ ಮಾಡ್ಕೊಳ್ಳದೆ ಹಾಗೆ ಬಂದಿದ್ರಿಂದ ಮೊದಲ ದಿನವೇ ಮ್ಯಾನೇಜರ್ ಮೇಕಪ್ ಹಾಕೊಂಡು ಬರುವಂತೆ ಕೂಗಾಡಿದ್ದ. ಅವಂತಿಗೆ ಏನು ಮಾಡಬೇಕು ಅಂತ ತಿಳಿಯದೆ ಸುಮ್ಮನಾಗಿದ್ಲು. ಆಗ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಮತ್ತೊಂದು ಹುಡುಗಿ ಅವಂತಿಯನ್ನ ಕರ್ಕೊಂಡು ಹೋಗಿ ಮೇಕಪ್ ಮಾಡಿದ್ಲು. ನಂತರ ಅವಂತಿ ಎಂಟ್ರನ್ಸ್ ಹತ್ರ ನಿಂತ್ಕೊಂಡು ಬರೋ ಕಸ್ಟಮರ್ಸ್ ನ ವೆಲ್ಕಮ್ ಮಾಡ್ತಿದ್ಲು. ಅಂದು ದಿನಾಪೂರ್ತಿ ನಿಂತಲ್ಲೇ ನಿಂತು ಡ್ಯೂಟಿ ಮಾಡಿದವಳು ಡ್ರೆಸ್ ನ ಬದಲಾಯಿಸಿಕೊಂಡು ಮನೆಗೆ ಹೋಗಿದ್ಲು. ಎರಡನೇ ದಿನ ಕೆಲಸಕ್ಕೆ ಬಂದಾಗ ಮ್ಯಾನೇಜರ್ ಬೇರೆ ಕೆಲಸವನ್ನ ಹೇಳಿದ್ದ. ಅವಂತಿ ಓದ್ಕೊಂಡಿದ್ರಿಂದ ಆರ್ಡರ್ ಗಳನ್ನ ತೆಗೆದುಕೊಳ್ಳುವಂತೆ ಹೇಳಿದ್ದ. ಹೀಗೆ ಆರ್ಡರ್ ತೆಗೆದುಕೊಳ್ಳೋಕೆ ಟೇಬಲ್ ನಿಂದ ಟೇಬಲ್ ಗೆ ಹೋಗುವಾಗ ಅಲ್ಲಿಗೆ ಬಂದಿದ್ದ ಹುಡುಗರೆಲ್ಲ ಇವಳನ್ನೇ ನೋಡ್ತಿದ್ರು. ಇದರಿಂದ ಅವಂತಿಗೆ ಸ್ವಲ್ಪ ಮುಜುಗರವಾದಂತಾಗಿತ್ತು. ಆಗ ಮನೆ ಪರಿಸ್ಥಿತಿಯನ್ನ ನೆನೆದವಳು ಮನಸ್ಸು ಗಟ್ಟಿ ಮಾಡಿಕೊಂಡು ಕೆಲಸವನ್ನ ಮುಂದುವರೆಸಿದ್ಲು. ಹೀಗೆ 1 ತಿಂಗಳು ಕಳೆದು ಸಂಬಳದ ಜೊತೆಗೆ ಟಿಪ್ಸ್ ಕೂಡ ಚೆನ್ನಾಗೇ ಬಂದಿತ್ತು. ಮೊದಲ ತಿಂಗಳ ಸಂಬಳ ಬರ್ತಿದ್ದಂತೆ ಅವಂತಿಯ ಖುಷಿಗೆ ಪಾರ ಇಲ್ಲದಂತಾಗಿತ್ತು. ತನ್ನ ಸಮಸ್ಯೆಗಳೆಲ್ಲ ಇಲ್ಲಿಗೆ ತೀರಿ ಹೋಗುತ್ತೆ ಅಂತ ಅವಂತಿ ಅನ್ಕೊಂಡಿದ್ಲು. ಇನ್ನು 5 ಜನ ಒಳ್ಳೆ ದುಡ್ಡಿರೋ ಹುಡುಗರು ದಿನ ಸಂಜೆ ಆಗ್ತಿದ್ದಂತೆ ಆ ರೆಸ್ಟೋರೆಂಟ್ ಗೆ ಬರ್ತಿದ್ರು. ಅವರು ಬಂದಾಗ್ಲೆಲ್ಲ ಅವರ ಟೇಬಲ್ ನ ನೋಡ್ಕೊಳ್ಳೋ ಜವಾಬ್ದಾರಿಯನ್ನ ಮ್ಯಾನೇಜರ್ ಅವಂತಿಗೆ ವಹಿಸಿದ್ದ. ಆ ಯುವಕರೆಲ್ಲ 24ರಿಂದ 25 ವರ್ಷ ಆಸುಪಾಸಿನವರೇ ಆಗಿದ್ರು. ಅವಂತಿ ಅವರ ಹತ್ರ ಆರ್ಡರ್ ಕೇಳೋಕೆ ಹೋದಾಗ ಅವರ ನೋಟವೇ ಬೇರೆ ರೀತಿ ಇರ್ತಿತ್ತು. ದಿನ ಅವರು ಒಂದೇ ಟೈಮ್ಗೆ ಬಂದು ಒಂದೇ ಟೇಬಲ್ ನಲ್ಲಿ ಕೂರ್ತಿದ್ರು. ಅವಂತಿ ಅವರ
ಅವರ ಹತ್ರ ಆರ್ಡರ್ ತಗೊಳ್ಳೋಕೆ ಹೋದಾಗ ಅವರಲ್ಲಿದ್ದ ಒಬ್ಬ ಆಕೆಯನ್ನ ಮಾತನಾಡಿಸಿದ್ದ. ನಿನ್ನ ನೋಡಿದ್ರೆ ಓದಿರೋಳ ಹಾಗೆ ಕಾಣಿಸ್ತೀಯಾ, ನೀನ್ ಯಾಕೆ ಈ ಕೆಲಸ ಮಾಡ್ತಾ ಇದೀಯಾ ಅಂತ ಕೇಳಿದ್ದ. ಇದಕ್ಕೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ಅವಂತಿ ಸುಮ್ಮನೆ ನಿಂತು ಬಿಟ್ಟಿದ್ಲು. ಆಗ್ಲೇ ಆ ಯುವಕ ನಿನಗೇನಾದ್ರೂ ಸಹಾಯ ಬೇಕಾದ್ರೆ ನನ್ನ ನಂಬರ್ಗೆ ಕಾಲ್ ಮಾಡು ಅಂತ ಫೋನ್ ನಂಬರ್ ನ ಕೊಟ್ಟಿದ್ದ. ಏನು ಮಾಡಬೇಕು ಅಂತ ತಿಳಿಯದೆ ಒದ್ದಾಡ್ತಿದ್ದ ಅವಂತಿ ಅವನ ಫೋನ್ ನಂಬರ್ ನ ಆರ್ಡರ್ ಶೀಟ್ ಮೇಲೆ ಬರ್ಕೊಂಡಿದ್ಲು. ನಂತರ ಆ ಯುವಕರು ಹಾಗೂ ಅವಂತಿ ಮಧ್ಯೆ ಒಳ್ಳೆ ಸ್ನೇಹ ಶುರುವಾಗಿತ್ತು. ಇತ್ತ ಅವಂತಿ ಅಕ್ಕನಿಗೆ ಒಂದೊಳ್ಳೆ ಸಂಬಂಧ ಬಂದಿತ್ತು. ಅವಳಿಗೂ ಮದುವೆ ವಯಸ್ಸಾಗ್ತಿದ್ರಿಂದ ತುಂಬಾ ದಿನ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಇಟ್ಕೋಬಾರ್ದು ಅಂತ ನೀನೇ ಏನಾದ್ರೂ ಸಹಾಯ ಮಾಡು ಅಂತ ಕೊನೆ ಮಗಳಾಗಿದ್ದ ಅವಂತಿಯನ್ನ ತಾಯಿ ಕೇಳ್ಕೊಂಡಿದ್ಲು. ಇದರಿಂದ ಅವಂತಿ ಮೇಲೆ ಇನ್ನಷ್ಟು ಹೊರೆ ಬಿದ್ದಿತ್ತು. ಅವಂತಿ ತಾಯಿ, ನೀನು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀಯಾ, ಬ್ಯಾಂಕಲ್ಲಿ ಸಾಲ ಕೇಳಿದ್ರೆ ಖಂಡಿತ ಸಿಗುತ್ತೆ, ಹೀಗಾಗಿ 5 ಲಕ್ಷ ಲೋನ್ ತಗೋ ಅಂತ ಹೇಳಿದ್ಲು. ತಾನು ಕೆಲಸ ಮಾಡ್ತಿದ್ದು ಒಂದು ರೆಸ್ಟೋರೆಂಟ್ ಅಲ್ಲಿ. ಸಂಬಳ ಹಾಗೂ ಟಿಪ್ಸ್ ಸೇರಿ ಎಲ್ಲ 12ರಿಂದ 15 ಸಾವಿರದವರೆಗೂ ಬರ್ತಿತ್ತು. ಇಂತಹದ್ರಲ್ಲಿ 5 ಲಕ್ಷ ಸಾಲ ಹೇಗೆ ಕೊಡ್ತಾರೆ ಅಂತ ಅವಂತಿ ಯೋಚಿಸಿದ್ಲು. ಅಕ್ಕನ ಮದುವೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮಾಡೋಣ ಅಂತ ತಾಯಿಗೆ ತಿಳಿ ಹೇಳಿದ್ಲು. ಅದಕ್ಕೆ ವರನ ಕಡೆಯವರು ವರದಕ್ಷಿಣೆ ಕೊಡದಿದ್ರು ಪರವಾಗಿಲ್ಲ, ಮದುವೆ ಮಾತ್ರ ಗ್ರ್ಯಾಂಡ್ ಮಾಡ್ಕೊಡಿ ಅಂತ ಕೇಳ್ತಿದ್ದಾರೆ, ಅದನ್ನ ಕೂಡ ಮಾಡದೆ ಹೋದ್ರೆ ಹೇಗೆ ಅಂತ ಅವಂತಿ ತಾಯಿ ಹೇಳಿದ್ಲು. ಈ ಮಾತನ್ನ ಕೇಳಿದ ಅವಂತಿ ಚಿಂತೆಗೆ ಒಳಗಾಗಿದ್ಲು. ಮಾರನೇ ದಿನ ಕೆಲಸಕ್ಕೆ ಬಂದವಳು ತನ್ನ ಮ್ಯಾನೇಜರ್ ಹತ್ರ 1 ಲಕ್ಷ ಹಣ ಸಾಲವಾಗಿ ಬೇಕು ಅಂತ ಕೇಳಿದ್ದಕ್ಕೆ ಅವನು ಬಾಯಿಗೆ ಬಂದಂತೆ ಮಾತಾಡಿದ್ದ. ಅವಂತಿ ಕೆಲಸಕ್ಕೆ ಸೇರಿ 4 ತಿಂಗಳಷ್ಟೇ ಆಗಿತ್ತು. ಇದರಿಂದ ಇವಳು 1 ಲಕ್ಷ ಕೇಳ್ತಿದ್ದಂತೆ ಅವನು ದೂರ್ವಾಸ ಮುನಿಯಾಗಿ ಹೋಗಿದ್ದ. ಇನ್ನು 5 ಲಕ್ಷ ಕೇಳಿದ್ರಂತೂ ಭಸ್ಮಾಸುರನೇ ಆಗಿಬಿಡುತ್ತಿದ್ನೇನೋ. ಮ್ಯಾನೇಜರ್ ಕೋಪವನ್ನ ನೋಡಿದ ಅವಂತಿ ಸೈಲೆಂಟ್ ಆಗಿ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗಿದ್ಲು. ಅಂದು ಸಂಜೆ 5 ಜನ ಸ್ನೇಹಿತರು ಮತ್ತೆ ರೆಸ್ಟೋರೆಂಟ್ಗೆ ಬಂದಾಗ ಆರ್ಡರ್ ತಗೊಳ್ಳೋದಕ್ಕೆ ಅವಂತಿ ಅವರ ಟೇಬಲ್ ಹತ್ರ ಹೋಗಿದ್ಲು. ಅವಳ ಕಣ್ಣಿನ ತುದಿಯಲ್ಲಿ ನೀರು ತುಂಬಿ ಹೋಗಿತ್ತು. ಇನ್ನೇನು ಅವಂತಿ ಕಣ್ಣೀರು ಹಾಕ್ತಾಳೆ ಅಂತ ಗೊತ್ತಾಗ್ತಿದ್ದಂತೆ ಒಬ್ಬ ಏನಾಯ್ತು ಅಂತ ಕೇಳಿದ್ದ. ಆಗ ಅವಂತಿ ತನ್ನ ದುಃಖವನ್ನ ತಡೆಯೋಕೆ ಸಾಧ್ಯವಾಗದೆ ಅವರ ಮುಂದೆ ಕಣ್ಣೀರು ಹಾಕಿದ್ಲು. ಆಗ ಇವಳಿಗೆ ಸಮಾಧಾನ ಮಾಡಿದವರು ಏನಾಯ್ತು ಅಂತ ವಿಚಾರಿಸಿದಾಗ ಅವಂತಿ ತನ್ನ ಕಷ್ಟವನ್ನೆಲ್ಲ ಅವರ ಮುಂದೆ ತೋಡ್ಕೊಂಡಿದ್ಲು. ಆಗ ಇಷ್ಟು ಸಣ್ಣ ವಿಚಾರಕ್ಕೆ ಅಳ್ತೀಯಾ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನಗೆ ಕಾಲ್ ಮಾಡು ಅಂತ ಹೇಳಿದ್ದೆ ಅಲ್ವಾ ಅಂದಾಗ ಅವಳು ಆಶ್ಚರ್ಯಪಟ್ಟಿದ್ಲು. ಯಾಕಂದ್ರೆ ಅವಂತಿ 5 ಲಕ್ಷಕ್ಕಾಗಿ ಪಡ್ತಿದ್ದ ಕಷ್ಟವನ್ನ ಅವರ ಮುಂದೆ ವಿವರಿಸಿದ್ಲು. ಆದ್ರೆ ಅವರು ಆಡಿದ ಮಾತು ಕೇಳಿದ್ರೆ ಅವಳಿಗೆ ಇವರು ಖಂಡಿತ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ಬಂದಿತ್ತು. ಆಗ್ಲೇ ಒಬ್ಬ ತಕ್ಷಣಕ್ಕೆ ಇವಳ ಅಕೌಂಟ್ಗೆ 1 ಲಕ್ಷ ಹಣವನ್ನ ಹಾಕಿದ್ದ. ಇನ್ನುಳಿದ ಹಣವನ್ನ ಕೊಡೋದು ಕೂಡ ನಮಗೆ ದೊಡ್ಡ ವಿಷಯವಲ್ಲ, ಆದ್ರೆ ನಿನ್ನಿಂದ ನಮಗೂ ಒಂದು ಬೇಕು ಅಂತ ಕೇಳಿದ್ದ. ಆಗ ಅವನ ನೋಟ ಮತ್ತು ಮಾತಿನ ಹಿಂದಿನ ಮರ್ಮ ಅವಂತಿಗೆ ತಕ್ಷಣವೇ ಅರ್ಥವಾಗಿ ಹೋಗಿತ್ತು. ಅದಕ್ಕೆ ಹೆದರಿದ ಇವಳು, ನಾನು ಅಂತಹ ಹುಡುಗಿಯಲ್ಲ, ನಮ್ದು ತುಂಬಾ ಒಳ್ಳೆ ಕುಟುಂಬ, ನಾನು ಅಂತಹ ತಪ್ಪು ಮಾಡೋದಿಲ್ಲ ಅಂತ ಹೇಳಿದ್ಲು. ಆಗ್ಲೇ ಆ ಯುವಕರು, ನಿನಗೆ ಈ ಡೀಲ್ ಓಕೆ ಆದ್ರೆ ಮಾತ್ರ ಮಾಡು, ಇಲ್ಲದಿದ್ರೆ ನಾವು ಕೊಟ್ಟಿರೋ 1 ಲಕ್ಷ ಹಣವನ್ನ ವಾಪಸ್ ಕೊಟ್ಬಿಡು ಅಂತ ಹೇಳಿದ್ದ. ಅಲ್ಲದೆ ಈಗ ನೀನಿರೋ ಪರಿಸ್ಥಿತಿಯಲ್ಲಿ ಈ ಪ್ರಪಂಚದಲ್ಲಿ ನಾವು ಬಿಟ್ರೆ ನಿನಗೆ ಬೇರೆ ಯಾರು ಸಹಾಯ ಮಾಡೋದಿಲ್ಲ ಅಂತಾನು ಹೇಳಿದ್ದ. ಆ ಮಾತಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ಅವಂತಿ ಅಂದು ಮೌನಕ್ಕೆ ಶರಣಾಗಿದ್ಲು. ಅಂದು ಅವಂತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗಿದ್ಲು. ಆಗ ಇವಳ ತಾಯಿ ಗಂಡಿನ ಕಡೆಯವರು ಮದುವೆ ವಿಚಾರ ಮಾತಾಡೋಕೆ ಬರ್ತಿದ್ದಾರೆ ಅಂತ ಇವಳ ಎದೆ ಹೊಡೆದು ಹೋಗೋ ವಿಷಯವನ್ನ ಹೇಳಿದ್ಲು. ಮದುವೆ ವಿಷಯ ಅಂದ್ರೆ 5 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಲೇಬೇಕು ಅನ್ನೋದು ಅವಂತಿಗೆ ತಕ್ಷಣವೇ ಅರ್ಥವಾಗಿ ಹೋಗಿತ್ತು. ಯಾಕಂದ್ರೆ ತನ್ನ 2ನೇ ಅಕ್ಕನನ್ನ ಸಹ ಅವರ ಚಿಕ್ಕ ಮಗ ಮದುವೆಯಾಗೋಕೆ ಒಪ್ಕೊಂಡಿದ್ನಂತೆ. ಹೀಗಾಗಿ ಇಬ್ಬರಿಗೂ ಒಂದೇ ಸಲಕ್ಕೆ ಮದುವೆ ಮಾಡಿಕೊಟ್ರೆ ಖರ್ಚು ಕೂಡ ಕಡಿಮೆಯಾಗುತ್ತೆ, ಒಂದೇ ಖರ್ಚಲ್ಲಿ ಇಬ್ಬರ ಮದುವೆ ಕೂಡ ಆಗುತ್ತೆ ಅಂತ ಅವಂತಿ ತಾಯಿ ಹೇಳಿದ್ಲು. ಅದನ್ನ ಕೇಳಿ ತನ್ನ ಇಬ್ಬರು ಅಕ್ಕಂದಿರಿಗೂ ಮದುವೆಯಾಗುತ್ತೆ ಅಂತ ಅವಂತಿ ಖುಷಿ ಪಟ್ಟಿದ್ಲು. ಆದ್ರೆ ಹಣದ ಬಗ್ಗೆ ಯೋಚಿಸಿದಾಗ ಅವಳಿಗೆ ಏನೂ ತೋಚದೆ ಒದ್ದಾಡಿ ಹೋಗಿದ್ಲು. ಹೀಗೆ ಅವಂತಿ ಅಸಹಾಯಕತೆಯಲ್ಲಿದ್ದಾಗ ಅವಳ ಅಕ್ಕಂದಿರು ಮದುವೆಯಾಗೋ ಸಂಭ್ರಮದಲ್ಲಿದ್ರು. ಇದನ್ನ ನೋಡಿದ ಅವಂತಿ ಅವರಿಗಾಗಿ ಆದ್ರೂ ತಾನು ಏನಾದ್ರೂ ಮಾಡಿ ಹಣ ಹೊಂದಿಸಬೇಕು ಅಂತ ನಿರ್ಧರಿಸಿದ್ಲು. ತನ್ನ ಸ್ನೇಹಿತರು ಬಂಧುಗಳು ತನಗೆ ಪರಿಚಯ ಇರೋರ ಹತ್ರ ಅವಂತಿ ಪರಿಪರಿಯಾಗಿ ಬೇಡ್ಕೊಂಡಿದ್ಲು. ಆದ್ರೆ ಯಾರೊಬ್ರು ಕೂಡ ಇವಳ ಸಹಾಯಕ್ಕೆ ಬಂದಿರಲಿಲ್ಲ. ಮದುವೆ ಕೂಡ ಫಿಕ್ಸ್ ಆಗಿ ಹೋಗಿತ್ತು. ಆ ಯುವಕರು ಕೊಟ್ಟಿದ್ದ ಹಣವು ಖರ್ಚು ಮಾಡಿಬಿಟ್ಟಿದ್ಲು. ಇದರಿಂದ ತನಗೆ ಬೇರೆ ದಾರಿ ಇಲ್ಲದೆ ಆ 5 ಜನ ಹುಡುಗರು ಹೇಳಿದಂತೆ ಆ ಒಂದು ವಿಷಯಕ್ಕೆ ಒಪ್ಕೊಳ್ದೆ ಬೇರೆ ದಾರಿಯೇ ಇಲ್ಲದಂತಾಗಿತ್ತು. ಇದರಿಂದ ಅವಂತಿ ಆ ಯುವಕರಲ್ಲಿ ತನಗೆ ತುಂಬಾ ಕ್ಲೋಸ್ ಆಗಿದ್ದವನಿಗೆ ಕಾಲ್ ಮಾಡಿದ್ಲು. ನೀವು ಹೇಳಿದ್ದಕ್ಕೆ ನಾನು ಒಪ್ಕೊಳ್ತೀನಿ ಅಂತ ಅವಂತಿ ಹೇಳ್ತಿದ್ದಂತೆ ಆ ಯುವಕರು ಖುಷಿಯಲ್ಲಿ ತೇಲಾಡಿದ್ರು. ಅಂದೇ ತಮ್ಮ ಮನೆಗೆ ಬರುವಂತೆ ಅವಂತಿಯನ್ನ ಅವರು ಆಹ್ವಾನಿಸಿದ್ರು.
ಮೊದಲು ಅವಂತಿಗೆ ಭಯವಾದರೂ ತನಗೆ ಬೇರೆ ದಾರಿ ಇಲ್ಲದೆ ಆ ಯುವಕರು ಹೇಳಿದ ಮಾತಿಗೆ ಒಪ್ಕೊಂಡಿದ್ಲು. ಅಂದ್ರೆ ಅಂದು ರೆಸ್ಟೋರೆಂಟ್ ಅಲ್ಲಿ ಅವಂತಿಗೆ 1 ಲಕ್ಷ ಕೊಟ್ಟಿದ್ದ ಆ ಯುವಕ ತಮ್ಮ ಜೊತೆ ಒಂದು ರಾತ್ರಿ ಕಳೆಯಬೇಕು ಅಂತ ಅವಂತಿಯನ್ನ ಕೇಳಿದ್ದ. ಇದಕ್ಕೆ ಒಪ್ಕೊಂಡ ಅವಂತಿ ಅಂದು ಇವರು ವಾಸ ಮಾಡ್ತಿದ್ದ ಮನೆಗೆ ಬಂದಿದ್ಲು. ಅಂದು ತನ್ನ ಕೆಲಸ ಮುಗಿದ ಕೂಡಲೇ ತಾಯಿಗೆ ಫೋನ್ ಮಾಡಿದ್ಲು. ಕಂಪನಿಯಲ್ಲಿ ಬಾಸ್ ಲೋನ್ ಕೊಡೋದಕ್ಕೆ ಒಪ್ಕೊಂಡಿದ್ದಾನೆ, ಆದ್ರೆ ಈ ದಿನ ರಾತ್ರಿ ಪೂರ್ತಿ ಇಲ್ಲೇ ಇದ್ದು ಕೆಲಸ ಮಾಡು ಅಂತ ಹೇಳಿದಾನೆ. ಅದಕ್ಕೆ ಇಂದು ರಾತ್ರಿ ಮನೆಗೆ ಬರೋಕೆ ಆಗೋದಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಅವಂತಿ ತಾಯಿ ಕೂಡ ಒಪ್ಕೊಂಡಿದ್ಲು. ನಂತರ ಆ 5 ಯುವಕರಿದ್ದ ಮನೆಗೆ ಬಂದಿದ್ಲು. ಅವಂತಿಗೆ ಅದು ಮೊದಲನೇ ಅನುಭವವಾಗಿತ್ತು. ಹೀಗಾಗಿ ಭಯ ಪಡ್ತಲೇ ಅವರ ಜೊತೆ ಮಲಗೋಕೆ ಒಪ್ಕೊಂಡಿದ್ಲು. ಆ 5 ಜನ ಯುವಕರಲ್ಲಿ ಒಬ್ಬರಾದ ನಂತರ ಒಬ್ಬರಂತೆ ಅವಂತಿಯನ್ನ ಅಂದು ಹರಿದು ಮುಕ್ಕಿದ್ರು. ಒಂದು ಸ್ಟೇಜ್ ಅಲ್ಲಿ ಅವಂತಿ ತಡೆಯೋಕೆ ಮುಂದಾದ್ರು ಆ ಯುವಕರು ಒಬ್ಬರಾದ ನಂತರ ಒಬ್ರು ತಮ್ಮ ಕಾಮತೃಷೆಯನ್ನ ಇವಳ ಜೊತೆ ತೀರಿಸಿಕೊಂಡಿದ್ರು. ಆಗ ತನ್ನನ್ನ ಬಿಟ್ಟು ಬಿಡುವಂತೆ ಅವಂತಿ ಎಷ್ಟೇ ಬೇಡ್ಕೊಂಡ್ರು ಅವರು ಕಾಮದ ಅಮಲಿನಲ್ಲಿ ಇವಳ ಹತ್ರ ಕ್ರೂರವಾಗಿ ವರ್ತಿಸೋಕೆ ಶುರು ಮಾಡಿದ್ರು. ಅಂದು ರಾತ್ರಿ ಪೂರ್ತಿ ಆ 5 ಜನ ಯುವಕರು ಅವಂತಿ ಜೊತೆ ಎಂಜಾಯ್ ಮಾಡ್ತಾ ಸುಸ್ತಾಗಿದ್ರು. ಮಧ್ಯರಾತ್ರಿಯಲ್ಲಿ 6ನೇ ವ್ಯಕ್ತಿಯೊಬ್ಬ ರೂಮ್ಗೆ ಎಂಟ್ರಿ ಕೊಡ್ತಿದ್ದಂತೆ ಅವಂತಿಯನ್ನ ನೋಡಿ ಅವನು ಶಾಕ್ ಆಗಿ ಹೋಗಿದ್ದ. ಯಾಕಂದ್ರೆ ಅವಂತಿ ತೀವ್ರ ರಕ್ತಸ್ರಾವವಾಗಿ ಪ್ರಜ್ಞೆಯನ್ನ ಕಳ್ಕೊಂಡಿದ್ಲು. ಆಗ ತಕ್ಷಣ ಆ 6ನೇ ವ್ಯಕ್ತಿ ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ನ ಕೊಡಿಸಿದ್ದ. ಮೊದಲಿಗೆ ಡಾಕ್ಟರ್ಗಳು ಅವಂತಿ ಮೇಲೆ ಸಾಮೂಹಿಕ ಅತ್ಯಾಚಾರವಾಗಿದೆ ಅಂತ ಸಂಶಯ ಪಟ್ಟಿದ್ರು. ಆದ್ರೆ ಪ್ರಜ್ಞೆ ಬರ್ತಿದ್ದಂತೆ ಅವಂತಿ ತನಗೆ ಮುಟ್ಟಾದ ಕಾರಣ ತೀವ್ರವಾಗಿ ರಕ್ತಸ್ರಾವವಾಗಿದೆ ಅಂತ ಹೇಳಿದ್ಲು. ಇದರಿಂದ ಆ ಯುವಕರೆಲ್ಲ ಅಂದು ಬಚಾವಾಗಿದ್ರು. ಆಗ್ಲೇ ಆ 6ನೇ ವ್ಯಕ್ತಿ ಆ 5 ಜನ ಯುವಕರ ಸ್ನೇಹಿತನೇ ಆಗಿದ್ರಿಂದ ಅವನಿಗೆ ಪಶ್ಚಾತ್ತಾಪ ಕಾಡಿತ್ತು. ಅವಂತಿಗೆ ಚಿಕಿತ್ಸೆ ಕೊಡಿಸಿದ ಬಳಿಕ ತನ್ನ 5 ಜನ ಸ್ನೇಹಿತರ ಹತ್ರ 1 ಲಕ್ಷ ತಗೊಂಡು ಒಟ್ಟು 5 ಲಕ್ಷ ಹಣವನ್ನ ಅವಂತಿಗೆ ಕೊಟ್ಟಿದ್ದ. ಆ ಹಣದಿಂದ ಅವಂತಿ ತನ್ನಿಬ್ಬರು ಅಕ್ಕಂದಿರ ಮದುವೆಯನ್ನು ಮಾಡಿ ಮುಗಿಸಿದ್ಲು. ಅಲ್ಲದೆ ಆ 6ನೇ ವ್ಯಕ್ತಿ ಅವಂತಿ ಕಷ್ಟವನ್ನ ಪೂರ್ತಿಯಾಗಿ ತಿಳ್ಕೊಂಡಿದ್ದ. ತನ್ನ 5 ಜನ ಸ್ನೇಹಿತರಿಂದ ಅವಳ ಜೀವನ ಹಾಳಾಯ್ತು ಅಂತ ಅವನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಒಂದೊಳ್ಳೆ ಕೆಲಸವನ್ನು ಕೊಡಿಸಿದ್ದ. ಸದ್ಯಕ್ಕೆ ಅವಂತಿ ಒಂದೊಳ್ಳೆ ಕೆಲಸ ಮಾಡ್ತಾ ಕೈತುಂಬ ಸಂಬಳವನ್ನ ತಗೊಳ್ತಾ ಜೀವನವನ್ನ ಸಾಗಿಸ್ತಿದ್ದಾಳೆ. ಇನ್ನು ಈ ಕಥೆಯನ್ನ ನಮಗೆ ಬರೆದು ಕಳಿಸಿದ್ದ ವರ್ಷಾ ಗೌಡ ಅವರಿಗೆ ಧನ್ಯವಾದಗಳು. ತನ್ನ ಸ್ನೇಹಿತೆಯ ಬಾಳಲ್ಲಿ ನಡೆದ ಘಟನೆಯೊಂದನ್ನ ವರ್ಷ ವಿವರವಾಗಿ ಹೇಳಿದ್ರು. ಹೀಗಾಗಿ ಈ ಕಥೆಯಲ್ಲಿ ಹೆಸರು ಹಾಗೂ ಸ್ಥಳಗಳನ್ನ ಬದಲಿಸಿ ಹೇಳಲಾಗಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.